ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ. ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ಸ್ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು NMMS ಎಕ್ಸಾಮ್ ನ ಮ್ಯಾಟ್ ಭಾಗದ ವಾಟರ್ ಇಮೇಜ್ ಅಥವಾ ನೀರಿನ ಪ್ರತಿಬಿಂಬದ ಮೇಲಿನ ಪ್ರಶ್ನೆಗಳನ್ನ ನೋಡೋಣ. ಸರಿನಾ? ಸೊ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ನೋಡಿ. ಓಕೆ, ಲಾಸ್ಟ್ ಟೈಮ್ ಮಿರರ್ ಇಮೇಜ್ ಪ್ರಾಬ್ಲಮ್ಸ್ ನ ನೋಡಿದ್ವಿ. ಮಿರರ್ ಇಮೇಜ್ ಅಲ್ಲಿ ಏನಾಗ್ಬೇಕಿತ್ತು? ವರ್ಟಿಕಲಿ ರಿಫ್ಲೆಕ್ಟ್ ಆಗ್ಬೇಕಿತ್ತು. ಸರಿಯಲ್ಲ? ಎ ಹೀಗೆ ರಿಫ್ಲೆಕ್ಟ್ ಆದ್ರೆ ಅದೇ ರೀತಿ ಇರ್ತಿತ್ತು. ಬಟ್ ವಾಟರ್ ಇಮೇಜ್ ಪ್ರಾಬ್ಲಮ್ ಅಲ್ಲಿ ಏನ್ ನೋಡ್ಬೇಕು? ಇದು ಮಿರರ್. ವಾಟರ್ ಇಮೇಜ್ ಅಲ್ಲಿ ಮಿರರ್ ಹೇಗಿರುತ್ತೆ? ಹಾರಿಜಾಂಟಲ್ ಆಗಿ ಮಿರರ್ ಇರುತ್ತೆ. ಸರಿಯಲ್ಲ? ವಾಟರ್ ಕೂಡ ಮಿರರ್ ಅಲ್ಲ, ಮಿರರ್ ತರಾನೇ ರಿಫ್ಲೆಕ್ಟ್ ಮಾಡುತ್ತೆ ವಾಟರ್ ಕೂಡ. ಬಟ್ ಹೀಗಿರುತ್ತೆ ನೀರು. ಸರಿಯಲ್ಲ? ಸೊ ವಾಟರ್ ಇಮೇಜ್ಗೆ ಏನ್ ಮಾಡ್ಬೇಕು? ಹಾರಿಜಾಂಟಲ್ ಆಗಿ ಲೈನ್ ಡ್ರಾ ಮಾಡಿ ರಿಫ್ಲೆಕ್ಟ್ ಮಾಡ್ಬೇಕು. ಸೊ ಏನಾಗುತ್ತೆ? ಹೀಗಿರೋದು ಹೀಗ್ ಬರುತ್ತೆ, ಹೀಗಿರೋದು ಹೀಗ್ ಬರುತ್ತೆ. ಇಲ್ಲಿರೋ ಸರ್ಕಲ್ ಇಲ್ಲಿರುತ್ತೆ, ಇಲ್ಲಿರೋ ಟ್ರಯಾಂಗಲ್ ಹೀಗ್ ಬರುತ್ತೆ. ಸರಿಯಲ್ಲ? ಸೊ ಮಿರರ್ ಇಮೇಜ್ಗೆ ಏನ್ ಮಾಡಿದ್ರು, ವಾಟರ್ ಇಮೇಜ್ ಕೂಡ ನೀವು ಅದನ್ನೇ ಮಾಡ್ಬೇಕು. ಏನ್ ಮಾಡ್ಬೇಕು? ಎಲ್ಲ ಆಲ್ಫಾಬೆಟ್ಸ್, ನಂಬರ್ಸ್, ಲೆಟರ್ಸ್ ಎಲ್ಲದನ್ನ ಬಂದು ಅದರ ವಾಟರ್ ಇಮೇಜ್ ಅನ್ನ ಕಂಡಿಡಿಯಕ್ಕೆ ನೋಡಿ. ನೀವು ಕಂಡಿಡಿದ್ಮೇಲೆ ಈ ಪಿಕ್ಚರ್ ಅನ್ನ ಸ್ಕ್ರೀನ್ ಶಾಟ್ ತಗೊಂಡು ಇದು ನೀವು ಬರ್ದಿರೋದು ಮ್ಯಾಚ್ ಆಗ್ತಿದ್ಯಾ, ಒಂದೇ ಇದೆಯಾ ಅಂತ ಒಂದ್ಸತಿ ನೋಡ್ಕೊಳ್ಳಿ. ಸೊ ನಿಮ್ಗೂ ಒಂದ್ಸತಿ ಪ್ರಾಕ್ಟೀಸ್ ಆದಂಗ ಆಗುತ್ತೆ ವಾಟರ್ ಇಮೇಜ್ ಹೇಗ್ ಬರೆಯೋದು, ಮಿರರ್ ಇಮೇಜ್ ಹೇಗ್ ಬರೆಯೋದು ಅಂತ. ಸೊ ಇಲ್ಲಿ ನೋಡಿ, BCDEHKOX ಈ ಆಲ್ಫಾಬೆಟ್ ಗಳು ವಾಟರ್ ಇಮೇಜ್ ಅಲ್ಲಿ ಅದೇ ತರ ಇರುತ್ತೆ. ಯಾಕಂದ್ರೆ ಇಲ್ಲಿ ಲೈನ್ ಡ್ರಾ ಮಾಡಿದ್ರೆ ನೋಡಿ, ಇಲ್ಲಿ ಲೈನ್ ಡ್ರಾ ಮಾಡಿದ್ರೆ ಮೇಲಿನ ಭಾಗ ಮತ್ತೆ ಕೆಳಗಿನ ಭಾಗ, ಅಪ್ಪರ್ ಪೋರ್ಷನ್ ಅಂಡ್ ಲೋವರ್ ಪೋರ್ಷನ್, ಈ ಪೋರ್ಷನ್ ಮತ್ತೆ ಈ ಪೋರ್ಷನ್ ಎರಡು ಒಂದೇ ತರ ಇದೆ. ಏನಿದೆ? ಹಾರಿಜಾಂಟಲ್ ಸಿಮೆಟ್ರಿ ಇದೆ. ಮಿರರ್ ಇಮೇಜ್ ಅಲ್ಲಿ ಏನಿರ್ಬೇಕಿತ್ತು? ವರ್ಟಿಕಲ್ ಸಿಮೆಟ್ರಿ ಇರ್ಬೇಕಿತ್ತು. ಹೀಗೆ ಈ ಕಡೆ ಒಂದೇ ಇರ್ಬೇಕಿತ್ತು. ವಾಟರ್ ಇಮೇಜ್ ಅಲ್ಲಿ ಮೇಲೆ ಕೆಳಗಡೆ ಒಂದೇ ಇದ್ರೆ ಆ ಅಕ್ಷರಗಳು ಅಥವಾ ಲೆಟರ್ಸ್, ನಂಬರ್ಸ್ ವಾಟರ್ ಇಮೇಜ್ ಅಲ್ಲಿ ಚೇಂಜ್ ಆಗೋದಿಲ್ಲ. ಸರಿನಾ? ಇಲ್ಲೂ ಕೂಡ ಮೇಲೆ ಕೆಳಗಡೆ ಒಂದೇ ತರ ಇದೆ, ಸಿಮೆಟ್ರಿ ಇದೆ. 0, 3 ಮತ್ತೆ 8 ಈ ನಂಬರ್ಸ್ಗೆ ಮೇಲೆ ಕೆಳಗಡೆ ಸೇಮ್ ಇದೆ, ಅಂದ್ರೆ ಹಾರಿಜಾಂಟಲ್ ಸಿಮೆಟ್ರಿ ಇದೆ. ಅದಕ್ಕೆ ಇದು ಕೂಡ ಚೇಂಜ್ ಆಗೋದಿಲ್ಲ ವಾಟರ್ ಇಮೇಜ್ ಅಲ್ಲಿ. ನೀವು 8 ನ ನೋಡಿದ್ರೆ 8 ಮಿರರ್ ಇಮೇಜ್ ಅಲ್ಲೂ ಚೇಂಜ್ ಆಗ್ತಿರ್ಲಿಲ್ಲ, ವಾಟರ್ ಇಮೇಜ್ ಅಲ್ಲಿ ಕೂಡ ಚೇಂಜ್ ಆಗಲ್ಲ. 8 ಗೆ ಏನಿದೆ? ಹಾರಿಜಾಂಟಲ್ ಸಿಮೆಟ್ರಿ ಮತ್ತೆ ವರ್ಟಿಕಲ್ ಸಿಮೆಟ್ರಿ ಎರಡೂ ಕೂಡ ಇದೆ. 0 ಕೂಡ ಹಾಗೆ, 0ಗೆ ವರ್ಟಿಕಲ್ ಸಿಮೆಟ್ರಿ ಮತ್ತೆ ಹಾರಿಜಾಂಟಲ್ ಸಿಮೆಟ್ರಿ ಎರಡೂ ಕೂಡ ಇದೆ. 0 ಕೂಡ ಮಿರರ್ ಇಮೇಜ್ ಅಲ್ಲೂ ಚೇಂಜ್ ಆಗಲ್ಲ, ವಾಟರ್ ಇಮೇಜ್ ಅಲ್ಲೂ ಚೇಂಜ್ ಆಗಲ್ಲ. ಸೊ ಅರ್ಥ ಆಯ್ತು ಅನ್ಕೊಂತೀನಿ. ಈಗ ಪ್ರಶ್ನೆಗಳನ್ನ ನೋಡೋಣ. ಏನ್ ಕೊಟ್ಟಿದ್ದಾರೆ? ಚೂಸ್ ದ ಕರೆಕ್ಟ್ ವಾಟರ್ ಇಮೇಜ್ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ಸ್. ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ನೀರಿನ ಪ್ರತಿಬಿಂಬವನ್ನು ಆಯ್ಕೆ ಮಾಡಿ. ಸೊ ಇಲ್ಲಿ ನೋಡಿ, ಎಲ್ ಹೇಗಿರ್ಬೇಕು? ಹೀಗಿರ್ಬೇಕಾ? ಎ ಹೀಗಿರ್ಬೇಕು. ಎನ್ ಹೀಗಿರ್ಬೇಕು. ಸರಿಯಲ್ಲ? ಓ ಹಾಗೆ ಇರುತ್ತೆ, ಐ ಹಾಗೆ ಇರುತ್ತೆ, ಟಿ ಹೀಗಿರುತ್ತೆ, ಎ ಹೀಗಿರುತ್ತೆ, ಎನ್ ಹೀಗಿರುತ್ತೆ. ಸೊ ಎನ್ ಅನ್ನ ನೆನ್ಪಿಟ್ಕೊಳ್ಳಿ. ಎನ್ ಹೀಗಿದ್ರೆ ಅದರ ವಾಟರ್ ಇಮೇಜ್ ಹೇಗಿರ್ಬೇಕು? ಹೀಗಿರ್ಬೇಕು. ಅಂದ್ರೆ ಇದನ್ನ ಮಡ್ಚಿದ್ರೆ, ಆ ಕಡೆಗೆ ಮಡ್ಚಿದ್ರೆ ಅದ್ರ ಮೇಲೆ ಹೋಗಿ ಇದ್ರ ಮೇಲೆ ಹೋಗಿ ಹಾಗೆ ಕುತ್ಕೋಬೇಕು. ಸರಿಯಲ್ಲ? ಸೊ ಎನ್ ಕೆಲವೊಂದ್ಸತಿ ಕನ್ಫ್ಯೂಸ್ ಆಗೋಗುತ್ತೆ, ಕೆಲವೊಂದ್ಸತಿ ಹೀಗೆ ಬರ್ಕೊಬಿಡ್ತಾರೆ, ನಾರ್ಮಲ್ ಆಗಿ ಬರೀತಾರೆ. ಸೊ ಎನ್ ನಾರ್ಮಲ್ ಇಲ್ಲ, ಯಾಕಂದ್ರೆ ಎನ್ ಆ ಕಡೆ ಈ ಕಡೆ ಸೇಮ್ ಇಲ್ಲ, ಬೇರೆ ಇದೆ. ಸರಿಯಲ್ಲ? ಸೊ ಚೇಂಜ್ ಆಗ್ಬೇಕು ಎನ್. ಓಕೆ, ಯಾವ ಆಪ್ಷನ್ ಅಲ್ಲಿ ತೋರಿಸಿದ್ರೆ? ಸೊ ಫಸ್ಟ್ ಏನ್ ಬರ್ಬೇಕು? ವಾಟರ್ ಇಮೇಜ್ ಅಲ್ಲಿ ಎನ್ನೇ ಬರ್ಬೇಕು. ನಾವು ಮಿರರ್ ಇಮೇಜ್ ಅಲ್ಲಿ ನೋಡಿದ್ರೆ ಬಲ ಕಡೆಗೆ ಇರೋದು, ರೈಟ್ ಸೈಡ್ ಇರೋದು ಫಸ್ಟ್ ಬರ್ಬೇಕಿತ್ತು, ಎಲ್ ಹೀಗ್ ಬರ್ಬೇಕಿತ್ತು. ಸರಿಯಲ್ಲ? ಸೊ ಫಸ್ಟ್ ಎಲ್ ಬರ್ಬೇಕಿತ್ತು. ಬಟ್ ವಾಟರ್ ಇಮೇಜ್ ಅಲ್ಲಿ ಕೆಳಗಡೆಗೆ ರಿಫ್ಲೆಕ್ಟ್ ಆಗೋದ್ರಿಂದ ಫಸ್ಟ್ ಯಾವ ಲೆಟರ್ ಇದೆಯೋ ಫಸ್ಟ್ ಅದೇ ಲೆಟರ್ ಬರ್ಬೇಕು, ಬಟ್ ವಾಟರ್ ಇಮೇಜ್ ತರ ಬರ್ಬೇಕು. ಸರಿಯಲ್ಲ? ಸೊ ಇಲ್ಲಿ ಎಲ್ ಬರೋದ್ರಿಂದ ಇದು ಮಿರರ್ ಇಮೇಜ್ ಆಗುತ್ತೆ. ಸೊ ಇದು ತಪ್ಪಾಗುತ್ತೆ.
ಇಲ್ಲಿ ಎನ್ ಹಾಗೆ ಬರ್ತಿದೆ, ಅದಕ್ಕೆ ಬಿ ಕೂಡ ತಪ್ಪಾಗುತ್ತೆ. ಸಿ ಅನ್ನ ನೋಡಿ, ಫಸ್ಟ್ ಡಿ ಅನ್ನ ನೋಡ್ಬಿಡೋಣ. ಡಿ ಅಲ್ಲಿ ಎನ್ ಸರಿ ಇದೆ, ಎ ಸರಿ ಇದೆ, ಟಿ ಸರಿ ಇದೆ, ಐ ಓ ಎನ್ ಎ. ಎಲ್ ನೋಡಿ, ಎಲ್ ಹೇಗ್ ಬರ್ಬೇಕು, ಎಲ್ ಹೀಗ್ ಬರ್ಬೇಕಿತ್ತು, ಸರಿ ಅಲ್ಲ, ಬಟ್ ಹೀಗ್ ಬಂದಿದೆ, ಅದೊಂದೇ ತಪ್ಪಾಗ್ತದೆ ಡಿ ಅಲ್ಲಿ, ಬೇರೆ ಎಲ್ಲ ಸರಿ ಇದೆ. ಸೊ ಸಿ ಅನ್ನ ನೋಡಿದ್ರೆ ಇದೆಲ್ಲ ಸರಿ ಕಾಣಿಸ್ತಿದೆ, ಎಲ್ ಕೂಡ ಸರಿಯಾಗೇ ಇದೆ. ಸೊ ಇದೊಂದೇ ವ್ಯತ್ಯಾಸದಲ್ಲಿ ಸಿಗೆ ಡಿಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ, ಆಪ್ಷನ್ ಡಿ ತಪ್ಪಾದ ಉತ್ತರ ಆಗುತ್ತೆ. ಸೊ ಕೇರ್ಫುಲ್ ಆಗಿ ಪ್ರತಿಯೊಂದು ಅಕ್ಷರಾನು ನೋಡಿ ಉತ್ತರ ಕೊಡ್ಬೇಕು. ಯಾವ್ದಾದ್ರು ಒಂದ್ ಅಕ್ಷರ ಮಿಸ್ ಮಾಡಿದ್ರು ಆನ್ಸರ್ ತಪ್ಪಾಗೋ ಚಾನ್ಸ್ ಇರುತ್ತೆ, ಸರಿಯಲ್ಲ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೋಡಿ, ಬಿ ಹಾಗೆ ಇರ್ಬೇಕು ವಾಟರ್ ಇಮೇಜ್ ಅಲ್ಲಿ, ಸರಿಯಲ್ಲ. ಸೊ ಬಿ ಹಾಗೆ ಇರುತ್ತೆ, ಎಂ ಹೀಗಾಗುತ್ತೆ, ಜೆ ಹೀಗಿರುತ್ತೆ, ಸರಿಯಲ್ಲ. ಡಿ ಹೀಗಿರುತ್ತೆ, 9 ತರ ಇರುತ್ತೆ, ಇದು ಹೀಗಿರುತ್ತಾ, ಹೀಗಿರುತ್ತೆ, ಸರಿಯಲ್ಲ. 8 ಹಾಗೆ ಇರುತ್ತೆ, ಆರ್ ಹೀಗಿರ್ಬೇಕು, ಸರಿಯಲ್ಲ. ಸೊ ಆಪ್ಷನ್ ಎ ನ ನೋಡಿದ್ರೆ ಇದು ಎಂ ಹಾಗೆ ಇದೆ, ಸೊ ತಪ್ಪಾಗುತ್ತೆ ಇದು. ಆಪ್ಷನ್ ಬಿ ನ ನೋಡಿದ್ರೆ ಬಿ ಯಾವ್ದು ತಪ್ಪಿದೆ ಇಲ್ಲಿ, 9 ಹಾಗೆ ಇದೆ ನೋಡಿ, 9 ಹೀಗಿರೋದು ಹೀಗಾಗ್ಬೇಕು, ಸರಿಯಲ್ಲ, ಹೀಗಿರ್ಬೇಕು. ಸೊ 9 ಹಾಗೆ ಇದೆ, ಸೊ ಬಿ ಕೂಡ ತಪ್ಪಾಗುತ್ತೆ. ಡಿ ಅನ್ನ ನೋಡಿದ್ರೆ ಇಲ್ಲೂ ಕೂಡ 9 ಹಾಗೆ ಇದೆ ನೋಡಿ, ಸೊ ಡಿ ಕೂಡ ತಪ್ಪಾಗುತ್ತೆ. ಈ ಆಪ್ಷನ್ ಅನ್ನ ನೋಡಿ, ಬಿ ಸರಿ ಇದೆ, ಎಂ ಸರಿ ಇದೆ, ಜೆ ಸರಿ ಇದೆ, ಡಿ ಸರಿ ಇದೆ, 9 ಸರಿ ಇದೆ, 8 ಸರಿ ಇದೆ, ಆರ್ ಕೂಡ ಸರಿ ಇದೆ. ಸೊ ಎಲ್ಲಾ ಅಕ್ಷರಗಳು ಸರಿಯಾಗಿ ವಾಟರ್ ಇಮೇಜ್ ನ ತರ ಇದೆ, ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕಾಗುತ್ತೆ, ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಉತ್ತರ ಬೇಗ ಬರಲ್ಲ. ನಿಮ್ಗೆ ವಾಟರ್ ಇಮೇಜ್ ಅಕ್ಷರಗಳು ಎಲ್ಲ ಗೊತ್ತಿದ್ರೆ ಪಟ್ ಪಟ್ ಅಂತ ಈಸಿಯಾಗಿ ಆನ್ಸರ್ಸ್ ಬರ್ಕೊಂಡ್ ಬರ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡಿ, ಈ ಚುಕ್ಕಿನ ಯಾರು ಕನ್ಸಿಡರ್ ಮಾಡ್ಬೇಡಿ, ಅದೇನೋ ಪ್ರಿಂಟ್ ಅಲ್ಲಿ ಎಕ್ಸ್ಟ್ರಾ ಬಂದ್ ಆಗಿದೆ. ಸೊ ಇಲ್ಲಿ ಹೇಗ್ ಬರ್ಬೇಕು, ಇದು ಡಬ್ಲ್ಯೂ, ಇದು ಕ್ಯೂ ಹೀಗಿರ್ಬೇಕು, ಇದು ಹೀಗಿರ್ಬೇಕು, ಹೀಗಿರ್ಬೇಕು, 7 ಹೀಗಿರ್ಬೇಕು, ಹೀಗಿರ್ಬೇಕು, ಇದು ಹೀಗಿರ್ಬೇಕು, ಸರಿಯಲ್ಲ. ಸೊ ಯಾವ ಆಪ್ಷನ್ ಅಲ್ಲಿ ಸರಿಯಾಗಿ ಕಾಣಿಸಿದೆ, ಫಸ್ಟ್ ಆಪ್ಷನ್ ಅಲ್ಲಿ ನೋಡಿ, ಎಂ ಮೊದಲು ಕೊಟ್ಟಿದ್ದಾರೆ, ಎಂ ಮೊದಲು ಕೊಟ್ಟ ತಕ್ಷಣ ವಾಟರ್ ಇಮೇಜ್ಗೆ ತಪ್ಪಾಗುತ್ತೆ, 8 ಬರ್ಬೇಕಿತ್ತು ಮೊದಲು. ಸೊ ಆಪ್ಷನ್ ಬಿ ಅನ್ನ ನೋಡಿದ್ರೆ 8 ಸರಿ ಇದೆ, 9 ಸರಿ ಇದೆ, 7 ಸರಿ ಇದೆ, 2 ಸರಿ ಇದೆ, ಪಿ ಸರಿ ಇದೆ, ಕ್ಯೂ ಸರಿ ಇದೆ, ಎಂ ಸರಿ ಇದೆ. ಸೊ ಆಪ್ಷನ್ ಬಿ ಅಲ್ಲಿ ಎಲ್ಲ ಸರಿ ಇದೆ, ಬೇರೆ ಆಪ್ಷನ್ ಚೆಕ್ ಮಾಡ್ಬಿಡೋಣ. ಇದ್ರಲ್ಲಿ 9 ಹಾಗೆ ಕೊಟ್ಟಿದ್ದಾರೆ, ಸಿ ತಪ್ಪಾಗುತ್ತೆ. ಇದ್ರಲ್ಲಿ ಕ್ಯೂಗೆ ಈ ಕಡೆ ಹೋಗ್ಬೇಕಿತ್ತು, ಸರಿಯಲ್ಲ, ಬಟ್ ಈ ಕಡೆ ಕೊಟ್ಬಿಟ್ಟಿದ್ದಾರೆ, ಸೊ ಕ್ಯೂ ಕೂಡ ತಪ್ಪಾಗುತ್ತೆ ನೋಡಿ. ಇದು ಒಂದೇ ಡಿಫ್ರೆನ್ಸ್ ಅಲ್ಲಿ, ಇದು ಒಂದೇ ವ್ಯತ್ಯಾಸದಲ್ಲಿ ಆಪ್ಷನ್ ಡಿ ತಪ್ಪಾಗ್ತಿದೆ, ಬೇರೆ ಎಲ್ಲ ಆಪ್ಷನ್ ಬಿ ಗೆ ಮತ್ತೆ ಡಿ ಗೆ ಬೇರೆ ಎಲ್ಲ ಸೇಮ್ ಇದೆ. ಟೂ ಕೂಡ ಬೇರೆ ಇದೆ ನೋಡಿ, 2 ಹೀಗ್ ಬರ್ಬೇಕಾಗಿತ್ತು, ಸರಿಯಲ್ಲ. ಇದು ಕೂಡ ಡಿ ಹೀಗ್ ಬರ್ಬೇಕಾಗಿತ್ತು, ಬಿ. ಸೊ ಈ ಮೂರು ತಪ್ಪಿದೆ ಇದ್ರಲ್ಲಿ, ಅದಕ್ಕೆ ಆಪ್ಷನ್ ಡಿ ತಪ್ಪಾಗುತ್ತೆ. ಸೊ ಅರ್ಥ ಆಯ್ತು ಅನ್ಕೊಂತೀನಿ ಎಲ್ಲರಿಗೂ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಈ ಚುಕ್ಕಿ ಎಲ್ಲಾದ್ರಲ್ಲೂ ಎಕ್ಸ್ಟ್ರಾ ಯಾಕೋ ಬರ್ತಿದೆ, ಅದನ್ನ ತೆಗ್ದ್ಬಿಡಿ. ಓಕೆ, ಸೊ ಇಲ್ಲಿ ಪಿ ಎ ಆರ್ ಎನ್
6 ಹೀಗ್ ಬರುತ್ತೆ ವಾಟರ್ ಇಮೇಜ್ ಅಲ್ಲಿ. ಮತ್ತಿದು ಹೀಗ್ ಬರ್ಬೇಕು 4 ಕ್ಯೂ ಹೀಗ್ ಬರ್ಬೇಕು. ಸೊ ಯಾವ ಆಪ್ಷನ್ ಅಲ್ಲಿ ಬರ್ತಿದೆ ಹೀಗೆ. ಸೊ ಮೊದ್ಲು ನೀವು ಯಾವ್ದು ಆಪ್ಷನ್ ನೋಡದೆ ಬರ್ಕೋಬಿಡಿ ವಾಟರ್ ಇಮೇಜ್ ನಿಮ್ಗೆ ಹೇಗ್ ಬರ್ಬೇಕು ಅಂತ. ಬರ್ದಾದ್ಮೇಲೆ ಚೆಕ್ ಮಾಡಿ ಯಾವ ಆಪ್ಷನ್ ಮ್ಯಾಚ್ ಆಗ್ತಿದೆ ಅಂತ. ಸೊ ಇದ್ ಮ್ಯಾಚ್ ಆಗ್ತಿದೆ, ಇದ್ ಮ್ಯಾಚ್ ಆಗ್ತಿದೆ. 6 ಬೇರೆ ಕಡೆ ಕೊಟ್ಟಿದ್ದಾರೆ. ಸೊ 6 ಇಲ್ಲಿ ಲೈನ್ ಇರ್ಬೇಕಿತ್ತು, ಹೀಗಿರ್ಬೇಕಿತ್ತು. ಸೊ 6 ತಪ್ಪಿದೆ, ಎ ತಪ್ಪಾಗುತ್ತೆ. ಸೊ ಇದನ್ನ ನೋಡಿದ್ರೆ ಇಲ್ಲಿ ಪಿ ಕಡೆಗಿದೆ, ಸರಿಯಲ್ಲ. ಬಟ್ ಈ ಕಡೆ ಬರ್ಬೇಕಿತ್ತು. ಸೊ ಬಿ ತಪ್ಪಾಗುತ್ತೆ. ಆಮೇಲೆ ಇದ್ ಸರಿ ಇದೆ, ಇದ್ ಸರಿ ಇದೆ, ಸರಿ ಇದೆ, ಸರಿ ಇದೆ, ಸರಿ ಇದೆ, ಸರಿ ಇದೆ, ಸರಿ ಇದೆ. ಸೊ ಸಿ ಅಲ್ಲಿ ಎಲ್ಲ ಸರಿ ಇದೆ, ಸಿ ಸರಿ ಆಗುತ್ತೆ. ಇದ್ರಲ್ಲಿ ಏನ್ ತಪ್ಪು ಕೊಟ್ಟಿದ್ದಾರೆ ನೋಡ್ಬಿಡೋಣ. ಹಾ, ಡಿ ಅಲ್ಲೂ ಎಲ್ಲ ಸರಿ ಇದೆ ನೋಡಿ. ಇದು ಸರಿ ಇದೆ, ಸರಿ ಇದೆ, ಸರಿ ಇದೆ, ಸರಿ ಇದೆ, ಸರಿ ಇದೆ, ಸರಿ ಇದೆ, ಸರಿ ಇದೆ. ಸೊ ಡಿ ಆಪ್ಷನ್ ಕೂಡ ಸರಿ ಆಗುತ್ತೆ. ಎರಡು ಆಪ್ಷನ್ಸ್ ಸೇಮ್ ಕೊಟ್ಟಿದ್ದಾರೆ, ಎರಡು ಆಪ್ಷನ್ಸ್ ಕರೆಕ್ಟ್ ಆಗುತ್ತೆ ಇಲ್ಲಿ. ಓಕೆ, ನೆಕ್ಸ್ಟ್ ಒನ್ ನೋಡಿ. ರಿಫ್ಲೆಕ್ಟ್ ಮಾಡಿ ನೋಡ್ಬಿಡೋಣ ಮೊದಲು, ಆಮೇಲೆ ಚೆಕ್ ಮಾಡ್ಕೊಳ್ಳೋಣ ಯಾವ್ದು ಸರಿ ಅಂತ. ಸೊ ರಿಫ್ಲೆಕ್ಟ್ ಆದಾಗ ಇಲ್ಲಿರೋದು ಇಲ್ಲಿ ಬರ್ಬೇಕು, ಸರಿಯಲ್ಲ. ಸೊ ಲೈನ್ ಹೇಗ್ ಬರ್ಬೇಕು, ಹೀಗ್ ಬರ್ಬೇಕು. ಆಮೇಲೆ ಹೀಗ್ ಬಂದು ಈ ಕಡೆ ಇರೋ ಚುಕ್ಕಿ ಈ ಕಡೆ ಬರ್ಬೇಕು, ಸರಿಯಲ್ಲ. ಸೊ ಯಾವ ಆಪ್ಷನ್ ಅಲ್ಲಿ ಸರಿ ಬರ್ತಿದೆ ರಿಫ್ಲೆಕ್ಟ್ ಆಗಿ? ಆಪ್ಷನ್ ಎ ನ ನೋಡಿ, ಇದೇ ತರ ಇದೆ ಆಪ್ಷನ್ ಎ. ಬಿ ಅಲ್ಲಿ ಚುಕ್ಕಿ ಇಲ್ಲಿ ಬರ್ಬೇಕಾಗಿತ್ತು, ಲೈನ್ ಕೂಡ ಬೇರೆ ಕಡೆ ಹೋಗಿದೆ, ಲೈನ್ ಮಧ್ಯದಲ್ಲಿಲ್ಲ. ಸೊ ಬಿ ತಪ್ಪಾಗುತ್ತೆ. ಇಲ್ಲಿ ಚುಕ್ಕಿ ಬೇರೆ ಕಡೆ ಬರ್ತಿದೆ, ಇಲ್ಲಿ ಬರ್ಬೇಕಾ. ಇದು ಡೈರೆಕ್ಷನ್ ಬೇರೆ ಕಡೆ ಇದೆ, ಈ ಕಡೆ ಇರ್ಬೇಕಿತ್ತು, ಸರಿಯಲ್ಲ. ಇದು ಚುಕ್ಕಿ ತಪ್ಪಾಗಿದೆ, ಇದು ಕೂಡ ತಪ್ಪಾಗುತ್ತೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ನೋಡಿ, ಇಲ್ಲಿರೋ ಕಾರ್ನರ್ ಈ ಕಡೆ ಬರ್ಬೇಕು ವಾಟರ್ ಇಮೇಜ್ಗೆ, ಸರಿಯಲ್ಲ. ಬೇರೆ ಎಲ್ಲ ಹಾಗೆ ಇರುತ್ತೆ, ಹೀಗಿರುತ್ತೆ, ಸರಿಯಲ್ಲ. ಸೊ ಎಲ್ ಬರ್ತಿದೆ ಆತರ, ಆಪ್ಷನ್ ಎಲ್ ಬರ್ತಿದೆ. ಬೇರೆ ಎಲ್ಲಾ ಕಡೆ ಎಲ್ಲೋ ಹೋಗ್ತಿದೆ, ಈ ಕಡೆ ಹೋಗ್ತಿದೆ. ಇದು ಹಾಗೆ ಇದೆ, ಇದು ಮಿರರ್ ಇಮೇಜ್ ತರ ಇದೆ, ಸರಿಯಲ್ಲ. ಸೊ ಇದಲ್ಲ, ಇದಲ್ಲ, ಇದು ಅಲ್ಲ, ಇದು ಸರಿಯಾಗಿ ಬರ್ತಿದೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ನೋಡಿದ್ರೆ ಇಲ್ಲಿ ವಾಟರ್ ಇಮೇಜ್ ಅಲ್ಲಿ ಏನಾಗ್ಬೇಕು, ಮೊದ್ಲು ಇದು ಬರ್ಬೇಕು, ಸರಿಯಲ್ಲ. ಆಮೇಲೆ ಹೀಗ್ ಬರ್ಬೇಕು, ಆಮೇಲೆ ಸರ್ಕಲ್, ಆಮೇಲೆ ಟ್ರಯಾಂಗಲ್, ಆಚೆಗೆ ಹೀಗಿರ್ಬೇಕು, ಸರಿಯಲ್ಲ. ಹೀಗಿರ್ಬೇಕು ಟ್ರಯಾಂಗಲ್, ಸರಿಯಲ್ಲ. ಓಕೆ, ಸೊ ಯಾವ ಆಪ್ಷನ್ ಅಲ್ಲಿ ಬರ್ತಿದೆ ಈ ತರ? ಸೊ ಇಲ್ಲಿ ಈ ಭಾಗ ಇರ್ಬೇಕಿತ್ತು, ಸರಿಯಲ್ಲ. ಸೊ ಆಪ್ಷನ್ ಎ ತಪ್ಪಾಗ್ತಿದೆ. ಇಲ್ಲಿ ಇದು ಸರಿ ಇದೆಯಾ? ಇಲ್ಲ, ಇಲ್ಲಿ ಟ್ರಯಾಂಗಲ್ಸ್ ಆಪೋಸಿಟ್ ಫೇಸ್ ಆಗಿದೆ, ಇಲ್ಲೂ ಕೂಡ ಆಪೋಸಿಟ್ ಫೇಸ್ ಆಗ್ಬೇಕು. ಈ ಟ್ರಯಾಂಗಲ್ ಇಲ್ಲಿ ಬರ್ತಿದೆ, ಕರೆಕ್ಟ್ ಅಲ್ಲ. ಮತ್ತೆ ಈ ಟ್ರಯಾಂಗಲ್ ಇಲ್ಲಿ ಬರ್ತಿದೆ, ಬಟ್ ಇಲ್ಲಿ ಎರಡು ಒಂದೇ ಕಡೆ ಫೇಸ್ ಮಾಡ್ತಿದೆ, ಬಿ ತಪ್ಪಾಗುತ್ತೆ. ಆಮೇಲೆ ಇಲ್ಲಿ ಸರಿ ಇದೆಯಾ? ಸಿ ಅಲ್ಲಿ ಸರಿ ಕಾಣಿಸ್ತಿದೆ, ಸಿ ಅಲ್ಲಿ ಎಲ್ಲ ಸರಿ ಇದೆ. ಡಿನು ಅದೇ ತರ ಇದೆ ಆಪ್ಷನ್, ಏನು ಚೇಂಜ್ ಇಲ್ಲ. ಸಿ ಮತ್ತೆ ಡಿಗೆ ಏನು ವ್ಯತ್ಯಾಸ ಇಲ್ಲ. ಸೊ ಸಿ ಮತ್ತೆ ಡಿ ಎರಡು ಸರಿ ಆಗುತ್ತೆ ಇಲ್ಲಿ. ಸೊ ಎರಡು ಆಪ್ಷನ್ಸ್ ವಾಟರ್ ಇಮೇಜ್ ಆಗುತ್ತೆ, ಏನು ವ್ಯತ್ಯಾಸ ಇಲ್ಲ ಇಲ್ಲಿ. ಏತ್ ಕ್ವೆಶನ್ ನ ನೋಡಿ. ಏತ್ ಕ್ವೆಶನ್ ಹೇಗಿರುತ್ತೆ? ಈ ಶೇಡೆಡ್ ಪೋರ್ಷನ್ ಇಲ್ಲಿ ಬರ್ಬೇಕು, ಸರಿಯಲ್ಲ, ಈ ಕಡೆ. ಆಮೇಲೆ ಇಲ್ಲೊಂದು ಲೈನ್ ತಗೊಂಡ್ರೆ, ಇಲ್ಲಿ ಎರಡು ಟ್ರಯಾಂಗಲ್ಸ್ ತಗೊಂಡ್ರೆ, ಈ ಹಾರಿಜಾಂಟಲ್ ಪೋರ್ಷನ್ ಇಲ್ಲಿ ಬರ್ಬೇಕಾಗುತ್ತೆ, ಇದು ಖಾಲಿ ಇರ್ಬೇಕಾಗುತ್ತೆ. ಆಮೇಲೆ
ಈ ಟ್ರಯಾಂಗಲ್ ಹಾಗೆ ಇರುತ್ತೆ, ಹೀಗ್ ರಿಫ್ಲೆಕ್ಟ್ ಮಾಡ್ಬೇಕು ನಾವು, ಸರಿಯಲ್ಲ. ಈ ಟ್ರಯಾಂಗಲ್ ಕೂಡ ಹಾಗೆ ಇರುತ್ತೆ. ಯಾವ ಆಪ್ಷನ್ ಅಲ್ಲಿ ಹೀಗೆ ಕಾಣಿಸ್ತಿದೆ? ಆಪ್ಷನ್ ಎ ಅಲ್ಲಿ ತಪ್ಪು ಕಾಣಿಸ್ತಿದೆ, ಸರಿಯಲ್ಲ. ಎಡಭಾಗಕ್ಕೆ ಈ ಪೋರ್ಷನ್ ಇರ್ಬೇಕಿತ್ತು. ಆಪ್ಷನ್ ಬಿ ಅನ್ನ ನೋಡಿದ್ರೆ ಅದು ಸೇಮ್ ಕೆಳಗಡೆ ಏನಿದೆಯೋ ಇಲ್ಲೂ ಕೆಳಗಡೆ ಅದೇ ಇದೆ, ಬಟ್ ಅದು ಮೇಲಕ್ಕೆ ಹೋಗ್ಬೇಕಿತ್ತು. ಬಿ ಕೂಡ ತಪ್ಪಾಗುತ್ತೆ. ಸಿ ಅನ್ನ ನೋಡಿದ್ರೆ ಅದು ಸರಿಯಾಗಿ ಕಾಣಿಸ್ತಿದೆ, ಸಿ ಸರಿಯಾದ ಉತ್ತರ. ಡಿ ಅಲ್ಲೂ ಕೂಡ ಇದು ಈ ಕಡೆಗೆ ಇರ್ಬೇಕಿತ್ತು, ಡಿ ಕೂಡ ತಪ್ಪಾಗುತ್ತೆ. ಸೊ ಆಪ್ಷನ್ ಯಾವುದು? 8ಗೆ ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಇದನ್ನ ರಿಫ್ಲೆಕ್ಟ್ ಮಾಡಿದ್ರೆ ಹೀಗೆ. ಸೊ ಮೊದಲು ನೀವು ಆಪ್ಷನ್ಸ್ ಯಾವ್ದನ್ನು ನೋಡದೆ ರಿಫ್ಲೆಕ್ಟ್ ಮಾಡಿದ್ರೆ ನಿಮ್ಗೆ ಆಪ್ಷನ್ಸ್ ಆಮೇಲೆ ನೋಡಿದ್ರೆ ಉತ್ತರ ಗೊತ್ತಾಗುತ್ತೆ ಈಸಿಯಾಗಿ. ಸೊ ಇಲ್ಲಿ ಎಂಡ್ ಆಗೋ ಲೈನು ಇಲ್ಲಿ ಸ್ಟಾರ್ಟ್ ಆಗ್ಬೇಕು, ಸರಿಯಲ್ಲ. ಹೀಗೆ ಬರ್ಬೇಕು. ಆಮೇಲೆ ಇಲ್ಲಿರೋ ಟ್ರಯಾಂಗಲ್ ಎಲ್ಲಿರ್ಬೇಕು? ಹೀಗಿರ್ಬೇಕು, ಸರಿಯಲ್ಲ. ಇಲ್ಲಿ ಹೀಗಿರುತ್ತೆ, ಮತ್ತೆ ಪಿ ಇರೋದು ಬಿ ಆಗ್ಬೇಕು, ಸರಿಯಲ್ಲ, ವಾಟರ್ ಇಮೇಜ್ಗೆ. ಆಮೇಲೆ ಬಿ ಇರೋದು ಪಿ ಆಗುತ್ತಾ? ಬಿ ಇರೋದು ಪಿ ಆಗ್ಬೇಕು, ಸರಿಯಲ್ಲ. ಇಲ್ಲಿ ಟ್ರಯಾಂಗಲ್ ಹೀಗೆ ಬರ್ಬೇಕು. ಸೊ ಯಾವ ಆಪ್ಷನ್ ಅಲ್ಲಿ ಹೀಗೆ ಬರ್ತಿದೆ? ಆಪ್ಷನ್ ಬಿ ಅಲ್ಲಿ ಸೇಮ್ ಇದೇ ತರ ಬರ್ತಿದೆ ನೋಡಿ. ಆಪ್ಷನ್ ಸಿ ಅಲ್ಲಿ ಟ್ರಯಾಂಗಲ್ ಬೇರೆ ಕಡೆ ಬರ್ತಿದೆ. ಇಲ್ಲಿ ಪಿ ಇರ್ಬೇಕಾಗಿತ್ತು, ಬಟ್ ಬಿ ಇದೆ. ಇಲ್ಲಿ ಬಿ ಇರ್ಬೇಕಾಗಿತ್ತು, ಪಿ ಇದೆ. ಇದು ಕೂಡ ತಪ್ಪಾಗುತ್ತೆ. ಆಪ್ಷನ್ ಎ ಅಲ್ಲಿ ಕೂಡ ಮೇಲೆ ಇದು ರಿಫ್ಲೆಕ್ಟ್ ಆಗಿಲ್ಲ, ಮೇಲೆ ಇರೋ ಪೋರ್ಷನ್ ಮಾತ್ರ ಚೇಂಜ್ ಆಗಿದೆ. ಬಿ ಪಿ ಆಗಿದೆ, ಪಿ ಬಿ ಆಗಿದೆ, ಬಟ್ ಹಾಗಾಗ್ಬಾರ್ದು. ವಾಟರ್ ಇಮೇಜ್ ಪೂರ್ತಿ ಇದು ಇಲ್ಲಿರ್ಬೇಕು, ಕೆಳಗಡೆ ಇರ್ಬೇಕು, ಅಷ್ಟೇ ದೂರ ಇರ್ಬೇಕು. ವಾಟರ್ ಇಮೇಜ್ ಅಲ್ಲಿ ಕೂಡ ಈ ಚುಕ್ಕಿ ಇಲ್ಲಿಂದ ಎಷ್ಟು ದೂರ ಇದೆಯೋ ಆ ಚುಕ್ಕಿ ಅಲ್ಲಿಂದ ಅಷ್ಟೇ ದೂರ ಇರ್ಬೇಕು, ಸರಿಯಲ್ಲ. ಬಟ್ ಇಲ್ಲಿ ಹಾಗಿಲ್ಲ, ಅದೇ ಜಾಗದಲ್ಲಿದೆ ನೋಡಿ. ಸೊ ಎ ಕೂಡ ತಪ್ಪಾಗುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಕ್ವೆಶನ್ ಅನ್ನು ನೋಡಿ, ಇದನ್ನ ಕೂಡ ರಿಫ್ಲೆಕ್ಟ್ ಮಾಡೋಣ ವಾಟರ್ ಇಮೇಜ್ ಹೀಗೆ. ಸೊ ಮೊದಲು ಸರ್ಕಲ್ ಇದೆ, ಸೊ ಸರ್ಕಲ್ ಇಲ್ಲಿ ಬರುತ್ತೆ, ಇದು ಹೀಗ್ ಬರುತ್ತೆ, ಈಕ್ವಲ್ ಟು ಸೈನ್ ಚೇಂಜ್ ಆಗಲ್ಲ. ಟ್ರಯಾಂಗಲ್ ಹೀಗಿರುತ್ತೆ, ರೆಕ್ಟ್ಯಾಂಗಲ್ ಹೀಗಿರುತ್ತೆ. ಸೊ ಯಾವ ಆಪ್ಷನ್ ಅಲ್ಲಿ ಈ ತರ ಕಾಣಿಸ್ತಿದೆ ನಿಮ್ಗೆ? ಸೊ ಇದರಲ್ಲಿ ಮೊದಲು ರೆಕ್ಟ್ಯಾಂಗಲ್ ಬಂದಿದೆ, ಸೊ ತಪ್ಪಾಯ್ತದು. ಇಲ್ಲಿ ಸರಿ ಇದೆಯಾ? ಇಲ್ಲ, ಇಲ್ಲಿ ಹೀಗ್ ಬರ್ಬೇಕಿತ್ತು, ಬಟ್ ಹೀಗ್ ಬಂದಿದೆ, ಸೊ ಇದು ಕೂಡ ತಪ್ಪಾಗುತ್ತೆ. ಇಲ್ಲಿ ಈ ಕಡೆ ಬಂದಿದೆ, ಇದು ಕೂಡ ತಪ್ಪಾಗುತ್ತೆ. ಇಲ್ಲಿ ಸರಿಯಾಗಿ ಕೊಟ್ಟಿದ್ದಾರೆ ಹೀಗೆ, ಸರಿನಾ? ಸೊ ಇದು ಸರಿಯಾದ ಉತ್ತರ. ಇನ್ನೊಂದು ಹೇಳಿದ್ನಲ್ಲ, ಇದನ್ನ ಎತ್ಕೊಂಡೋಗಿ ಇದ್ರ ಮೇಲೆ ಮಡ್ಚಿದ್ರೆ ಅದು ಪರ್ಫೆಕ್ಟ್ ಆಗಿ ಸರಿಯಾಗಿ ಕುತ್ಕೋಬೇಕು, ಎಲ್ಲೂ ಎಕ್ಸ್ಟ್ರಾ ಕಾಣಿಸ್ಬಾರ್ದು, ಸರಿಯಲ್ಲ. ಸೊ ಇದೇನಾಗುತ್ತೆ, ಎತ್ಕೊಂಡೋಗಿ ಇದ್ರ ಮೇಲೆ ಕೂರ್ಸಿದ್ರೆ ಹೀಗಾಗುತ್ತೆ, ಹಾಗಾಗ್ಬಾರ್ದು, ಅದ್ರ ಮೇಲೆ ಸರಿಯಾಗಿ ಕುತ್ಕೋಬೇಕದು. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಇಲ್ಲಿ ಹೇಗಿರ್ಬೇಕು? ಇಲ್ಲಿ ಕೆಳಗಡೆ ಇರೋದು ಇಲ್ಲಿ ಕೆಳಗಡೆ ಹೀಗಿರ್ಬೇಕು, ಸರಿಯಲ್ಲ. ಮತ್ತೆ ಇಲ್ಲಿರೋದು ಹೀಗೆ ಹೀಗಿರ್ಬೇಕು, ಇದು ಮಿರರ್ ಇಮೇಜ್. ಆಪ್ಷನ್ ಎ ಅಲ್ಲಿ ಸರಿಯಾಗಿ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಅಲ್ಲಿ ಬೇರೆ ಕೊಟ್ಟಿದ್ದಾರೆ. ಫಸ್ಟ್ ಚುಕ್ಕಿ ಇರ್ಬೇಕಿತ್ತು, ಇಲ್ಲ. ಇಲ್ಲಿದು ಕೆಳಗಡೆ ಅಲ್ಲ, ಮೇಲೆ ಈ ಕಡೆ ಇರ್ಬೇಕಿತ್ತು. ಇಲ್ಲಿ ಸರಿ ಇದೆ, ಒಂದ್ ನಿಮಿಷ. ಮತ್ತೆ ಇಲ್ಲಿ ಆರೋ ಮಾರ್ಕ್ ಚೇಂಜ್ ಇದೆ ನೋಡಿ, ಆರೋ ಮಾರ್ಕ್ ಹೇಗಿರ್ಬೇಕಿತ್ತು? ಹೀಗಿರ್ಬೇಕಿತ್ತು, ಬಟ್ ಆರೋ ಮಾರ್ಕ್ ಚೇಂಜ್ ಇದೆ, ಇದು ತಪ್ಪು. ಇದು ಇಲ್ಲೂ ಕೂಡ ಆರೋ ಮಾರ್ಕ್ ಹೀಗಿರ್ಬೇಕಿತ್ತು, ಸೊ ಹಾಗಿಲ್ಲ. ಮತ್ತೆ ಇದು ಕೂಡ ಹೀಗಿರ್ಬೇಕಿತ್ತು, ಹಾಗಿಲ್ಲ. ಸೊ ಆಪ್ಷನ್ ಡಿ ಕೂಡ ತಪ್ಪು. ಓಕೆ, ನೆಕ್ಸ್ಟ್ ಇದನ್ನ ರಿಫ್ಲೆಕ್ಟ್ ಮಾಡಿದರೆ ಹೇಗಾಗುತ್ತೆ ನೋಡಿ. ಇದು ಹಾರಿಜಾಂಟಲ್ ಸಿಮೆಟ್ರಿ ಇರೋದ್ರಿಂದ ಹಾಗೆ ಇರುತ್ತೆ, ಇದು ನೋಡಿ, ಇದು ಹಾಗೆ ಇರುತ್ತೆ, ಚಿತ್ರ ಹಾಗೆ ಇರುತ್ತೆ.
ಬಟ್ ಅಕ್ಷರಗಳು ಮಾತ್ರ ಚೇಂಜ್ ಆಗ್ತವೆ. ಹೇಗ್ ಚೇಂಜ್ ಆಗುತ್ತೆ? 5 ಹೀಗ್ ಬರುತ್ತೆ, ಸರಿಯಲ್ಲ? ಹೀಗ್ ಬರಲ್ಲ, ಒಂದ್ ನಿಮಿಷ. ಫೈವ್ ಹೇಗ್ ಬರ್ಬೇಕು? ಹೀಗೆ ಬರ್ಬೇಕು, ಸರಿಯಲ್ಲ? ಹೀಗೆ ಇದನ್ನ ಎತ್ಕೊಂಡು ಹೋಗಿ ಇದ್ರ ಮೇಲೆ ಹಾಕಿದ್ರೆ ಸರಿ ಬರುತ್ತೆ. ಹೀಗಿರ್ಬೇಕು. ಓಕೆ, ಯು ಹೇಗ್ ಬರ್ಬೇಕು? ಯು ಹೀಗಾಗ್ಬೇಕು. 3 ಹಾಗೆ ಇರುತ್ತಾ? 3 ಹಾಗೆ ಇರುತ್ತೆ, ಯಾಕಂದ್ರೆ ಹಾರಿಜಾಂಟಲ್ ಸಿಮೆಟ್ರಿ ಇದೆ. 1 ಹೀಗಾಗ್ಬೇಕು, ಸರಿಯಲ್ಲ? ಆಮೇಲೆ 6 ಹೀಗೆ 6. ಓಕೆ, ಸೊ ಈ ಆಪ್ಷನ್ ನೋಡಿದ್ರೆ ಯು ಹಾಗೆ, ಎಲ್ಲ ಆಪ್ಷನ್ ಅಲ್ಲೂ ಏನ್ ಮಾಡಿದ್ದಾರೆ? ಯು ಅನ್ನ ಹಾಗೆ ಕೊಟ್ಟಿದ್ದಾರೆ, ಬಟ್ ಯು ಹಾಗೆ ಇರಬಾರ್ದು, ಸರಿಯಲ್ಲ? ಸೊ ಏನಾಗುತ್ತೆ? ಎಲ್ಲ ಆಪ್ಷನ್ ತಪ್ಪಾಗುತ್ತೆ ಇಲ್ಲಿ. ಹೇಗಿರ್ಬೇಕು? ಹತ್ರ ಇರೋ ಆಪ್ಷನ್ ನೋಡೋಣ, ಯು ಒಂದನ್ನ ಬಿಟ್ಟು ಬೇರೆನ ನೋಡೋಣ. ಸೊ 5 ಎಲ್ಲಾದ್ರಲ್ಲೂ ಸೇಮ್ ಇದೆ. ಓಕೆ, ಇಲ್ಲಿ ಒಂದ್ ಕೊಟ್ಟೆ ಇಲ್ಲ, ಇದು 2 ಕೊಟ್ಟೆ ಇಲ್ಲ, ಈ ಆಪ್ಷನ್ ತಪ್ಪಾಗುತ್ತೆ. 3 ಮತ್ತೆ 1 ಅನ್ನ ನೋಡಿದ್ರೆ ಈ 3 ಆಪ್ಷನ್ ಎಲ್ಲ ಒಂದೇ ತರ ಇದೆ, ಸರಿಯಲ್ಲ? ಸೊ ಮೇ ಬಿ ಇದ್ರಲ್ಲೂ ಕೂಡ ಪ್ರಿಂಟಿಂಗ್ ಮಿಸ್ಟೇಕ್ ಮಾಡ್ದಂಗಿದೆ, 3ಅಲ್ಲೂ ಒಂದೇ ತರ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಯಾವ್ದು ಆಪ್ಷನ್ ಸರಿಯಲ್ಲ. ಆಪ್ಷನ್ ಹೇಗಿರ್ಬೇಕಿತ್ತು? ಹೀಗಿರ್ಬೇಕಿತ್ತು. ಎಲ್ಲ ಆಪ್ಷನ್ ಅಲ್ಲೂ ಇದೊಂದು ಮಾತ್ರ ಹೀಗಿರ್ಬೇಕಿತ್ತು, ಸರಿಯಲ್ಲ? ಸೊ ಯಾವ್ದಾದ್ರು ಆಪ್ಷನ್ ಕನ್ಸಿಡರ್ ಮಾಡ್ಬೋದು, ಬಟ್ ಆನ್ಸರ್ ಬಂದು ಯು ಹೀಗಿರ್ಬೇಕಿತ್ತು ವಾಟರ್ ಇಮೇಜ್ಗೆ. ಓಕೆ, ನೆಕ್ಸ್ಟ್ ಪ್ರಶ್ನೆನ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ಎಂಡ್ ಆಗೋದು, ಇಲ್ಲಿ ಸ್ಟಾರ್ಟ್ ಆಗ್ಬೇಕು, ಸರಿಯಲ್ಲ? ಲೈನ್ ಹೇಗಿರ್ಬೇಕು? ಹೀಗಿರ್ಬೇಕು. ಆಮೇಲೆ ಪ್ಲಸ್ ಹಾಗೆ ಇರುತ್ತೆ. ಈ 6 ಇಲ್ಲಿ ಬರ್ಬೇಕು, ಸರಿನಾ? ಹೀಗ್ ಬರ್ಬೇಕು. ಇಲ್ಲಿರೋ 4 ಇಲ್ಲಿ ಹೀಗ್ ಬರ್ಬೇಕು, ಸರಿಯಲ್ಲ? ಸರಿ ಇದೆ. ಆಮೇಲೆ 4 ನ ಮೇಲೆ ಸ್ಕ್ವೇರ್ ಒಂದಿದೆ, ಅದಿಲ್ಲಿ ಬರ್ಬೇಕು. ಹೀಗಿರ್ಬೇಕು. ಸೊ ಯಾವ ಆಪ್ಷನ್ ಅಲ್ಲಿ ಕಾಣಿಸ್ತಿದೆ? ಎ ಅಲ್ಲಿ ಹೀಗ್ ಕಾಣಿಸ್ತಿಲ್ಲ, ಬಿ ಅಲ್ಲಿ ಹಾಗೆ ಕಾಣಿಸ್ತಿಲ್ಲ, ಸಿ ಅಲ್ಲೂ ಹಾಗೆ ಕಾಣಿಸ್ತಿಲ್ಲ, ಡಿ ಅಲ್ಲಿ ಹಾಗೆ ಕಾಣಿಸ್ತಿದೆ. ನೋಡಿ, ನಾನು ಇಲ್ಲಿ ಹೇಗ್ ಬರ್ಕೊಂಡಿದ್ದೀನೋ ವಾಟರ್ ಇಮೇಜ್ ಆಪ್ಷನ್ಸ್ ನೋಡ್ದೆ, ಇಲ್ಲಿ ಹೇಗ್ ಬರ್ಕೊಂಡಿದ್ದೀನೋ ಡಿ ಅಲ್ಲಿ ಹಾಗೆ ಕಾಣಿಸ್ತಿದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ವಾಟರ್ ಇಮೇಜ್ ಬರ್ಕೊಂಡಾಗ ಇದು ಇಲ್ಲಿರುತ್ತೆ, ಸರಿಯಲ್ಲ? ಇದು ಹೀಗೆ ಇರುತ್ತೆ ಈ ಕಡೆ. ಆಮೇಲೆ ಟ್ರಯಾಂಗಲ್ ಹೀಗಾಗಿರುತ್ತೆ, ಇಲ್ಲಿ ಇಲ್ಲಿ ಶೇಡೆಡ್ ಇಲ್ಲಿ ಬಂದೆ, ಸರಿನಾ? ಎಲ್ಲಿ ಕಾಣಿಸುತ್ತೆ ಈ ತರ ಚಿತ್ರ? ಆಪ್ಷನ್ ಎ ಅಲ್ಲಿ ಬೇಸ್ ಈ ಕಡೆ ಇರ್ಬೇಕಿತ್ತು, ಬಟ್ ಆ ಕಡೆ ಇಲ್ಲ, ತಪ್ಪಾಗುತ್ತೆ. ಇದು ಬೇರೆ ಕಡೆನೆ ಶೇಡ್ ಆಗಿದೆ, ಇದು ಶೇಡ್ ಆಗ್ಬೇಕಿತ್ತು, ಇದು ಬೇರೆ ಶೇಡ್ ಆಗಿದೆ. ಸೊ ಬಿ ತಪ್ಪಾಗುತ್ತೆ. ಸಿ ಅನ್ನ ನೋಡಿದ್ರೆ ಸಿ ಸರಿ ಅನ್ಸ್ತಿದೆ, ಇಲ್ಲೂ ಕೂಡ ಬೇರೆ ಶೇಡ್ ಆಗಿದೆ, ಇದು ಕೂಡ ತಪ್ಪು. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಇದನ್ನ ನೋಡಿ, ಇದು ರಿಫ್ಲೆಕ್ಟ್ ಮಾಡಿದ್ರೆ ಹೇಗ್ ಕಾಣಿಸುತ್ತೆ? ಸರ್ಕಲ್ ಇಲ್ಲಿರೋದು ಹಾಗೆ ಇರುತ್ತೆ, ಇಲ್ಲಿ ಚಿಕ್ಕ ಲೈನ್, ಇಲ್ಲಿ ದೊಡ್ಡ ಲೈನ್, ಮತ್ತೆ ಹೀಗೆ, ಸರಿಯಲ್ಲ? ಶೇಡ್ ಎಲ್ಲಾಗಿರ್ಬೇಕು? ಈ ಕಡೆ ಶೇಡ್ ಆಗಿರ್ಬೇಕು. ಆಮೇಲೆ ಇಲ್ಲಿರೋ ಲೈನ್ ಹಾಗೆ ಇರುತ್ತೆ, ಇಲ್ಲಿ ಹೀಗಿರುತ್ತೆ, ಮತ್ತೆ ಟ್ರಯಾಂಗಲ್ ನ ಒಳಗಡೆ ಹೀಗಿರುತ್ತೆ, ಸರಿಯಲ್ಲ? ಆಮೇಲೆ ಇಲ್ಲಿ 2 ಚುಕ್ಕಿ ಇರುತ್ತೆ, ಹೀಗಿರ್ಬೇಕು, ಸರಿಯಲ್ಲ?
ಸೊ ಇಲ್ಲಿ ನೋಡಿ ಯಾವ ಆಪ್ಷನ್ ಸರಿ ಅನಿಸ್ತಿದೆ ನಿಮ್ಗೆ? ಎಲ್ಲ ಆಪ್ಷನ್ಸ್ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಟ್ರಾ ಚುಕ್ಕಿಗಳು ಕೊಟ್ಟಿದ್ದಾರೆ, ಸೊ ಇದು ತಪ್ಪಾಗುತ್ತೆ. ಮತ್ತೆ ಈ ಚಿಕ್ಕ ಲೈನ್ ರೈಟ್ ಸೈಡ್ ಇರ್ಬೇಕಿತ್ತು, ಇದು ರೈಟ್ ಸೈಡ್, ಇದು ಲೆಫ್ಟ್ ಸೈಡ್ ಅಲ್ಲ, ಈ ಚಿಕ್ಕ ಲೈನ್ ರೈಟ್ ಸೈಡ್ ಇರ್ಬೇಕಿತ್ತು, ಕರೆಕ್ಟ್ ಅಲ್ಲ? ಬಟ್ ಇಲ್ಲಿ ದೊಡ್ಡ ಲೈನ್ ರೈಟ್ ಸೈಡ್ ಬರ್ತಿದೆ, ಸೊ ಇದು ತಪ್ಪಾಗುತ್ತೆ. ಇಲ್ಲೂ ಕೂಡ ಬಿಗ್ ಲೈನ್ ರೈಟ್ ಸೈಡ್ ಬರ್ತಿದೆ, ಸರಿ ಅಲ್ಲ? ಇದು ತಪ್ಪಾಗುತ್ತೆ. ಎಲ್ಲ ಕಡೆನೂ ಹಾಗೆ ಕೊಟ್ಟಂಗಿದೆ, ಸರಿ ಅಲ್ಲ? ಸೊ ಎಲ್ಲ ಆಪ್ಷನ್ಸ್ ತಪ್ಪಾಗುತ್ತಿಲ್ಲ. ಎಲ್ಲಾ ಕಡೆ ರೈಟ್ ಸೈಡ್ ಲೈನ್ ಚಿಕ್ಕದಾಗಿರ್ಬೇಕಿತ್ತು. ಸೊ ಅದನ್ನೊಂದನ್ ಬಿಟ್ಟು ಚೆಕ್ ಮಾಡಿದ್ರೆ ಏನಾಗುತ್ತೆ ನೋಡೋಣ ಇರಿ. ಅದನ್ನೊಂದ್ ಸಿ ಹೇಗಿದ್ರು ತಪ್ಪಾಯ್ತು. ಬಿ ಸರಿ ಇದೆಯಾ? ಎಡಗಡೆ ಇದು ಲೆಫ್ಟ್ ಸೈಡ್ ಬರ್ಬೇಕಿತ್ತು, ಈ ಕಡೆ ಬರ್ಬೇಕಿತ್ತು, ಸೊ ಇದು ತಪ್ಪಾಗುತ್ತೆ. ಮತ್ತೆ ಇಲ್ಲೂ ಕೂಡ ಅದೇ ಪ್ರಾಬ್ಲಮ್, ಲೆಫ್ಟ್ ಸೈಡ್ ಬರ್ಬೇಕಿತ್ತು, ರೈಟ್ ಬಂದಿದೆ, ಇದು ತಪ್ಪಾಗುತ್ತೆ. ಡಿ ಅಲ್ಲಿ ಸರಿಯಾಗಿ ಕೊಟ್ಟಿದ್ದಾರೆ ಚುಕ್ಕಿಗಳನ್ನ, ಬಟ್ ಇಲ್ಲೂ ಏನಾಗ್ಬೇಕಾಗಿತ್ತು, ಇದು ಈ ಕಡೆ ಚಿಕ್ಕದಿರ್ಬೇಕಿತ್ತು, ಈ ಕಡೆ ದೊಡ್ಡದಿರ್ಬೇಕಿತ್ತು, ಅದು ಮಿಸ್ಟೇಕ್ ಮಾಡಿದ್ರೆ. ಸೊ ಅದೊಂದು ಮಿಸ್ಟೇಕ್ ನ ಇಗ್ನೋರ್ ಮಾಡಿದ್ರೆ ಕ್ಲೋಸೆಸ್ಟ್ ಆಪ್ಷನ್ ಯಾವುದು? ಆಪ್ಷನ್ ಡಿ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆನಾ? ಬಟ್ ಎಲ್ಲ ಆಪ್ಷನ್ಸ್ ತಪ್ಪಿಲ್ಲ. ಇಲ್ಲಿ ಈ ಕಡೆ ಚಿಕ್ಕದಿರ್ಬೇಕಿತ್ತು, ಈ ಕಡೆ ಉದ್ದ ಇರ್ಬೇಕಿತ್ತು, ಹೀಗಿರ್ಬೇಕಿತ್ತು ಇದು, ಸರಿಯಲ್ಲ? ಹೀಗಿದ್ದು ಇಲ್ಲಿ ಶೇಡ್ ಆಗ್ಬೇಕಿತ್ತು, ಹೀಗಿದ್ದಿದ್ರೆ ಸರಿ ಆಗ್ತಿತ್ತು, ಬಟ್ ಹಾಗಿಲ್ಲ ಇಲ್ಲಿ. ಇದು ಕರೆಕ್ಟ್ ಆನ್ಸರ್, ರೈಟ್ ಆನ್ಸರ್, ಸರಿನಾ? ಓಕೆ. ಎಲ್ಲಾ ಪ್ರಶ್ನೆಗಳು ಮುಗೀತು. ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಅಥವಾ ಕ್ವೆಶನ್ಸ್ ಬಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೆಷನ್ ಹೇಗಿತ್ತು ಅಂತ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಳಿ. ಎಲ್ಲರಿಗೂ ಥ್ಯಾಂಕ್ ಯು, ನಮಸ್ಕಾರ.